ಕೆನರಾ ಬ್ಯಾಂಕ್ ಗೊತ್ತಿದ್ಯಾ? ಯಾರಿಗೆಲ್ಲ ಗೊತ್ತಿದೆ? ಆಮ್ಮೆಂಬಳ ಸುಬ್ಬರಾವ್ ಅವರು ಮಂಗಳೂರಲ್ಲಿ ಸ್ಥಾಪಿಸಿರುವಂತದ್ದು 150 ವರ್ಷಗಳ ಇತಿಹಾಸ ಇರುವಂತದ್ದು ಯಾವುದಕ್ಕೆ? ಕರ್ನಾಟಕ ಬ್ಯಾಂಕ್ ಎಲ್ಲಿಂದ? ವಿಜಯ ಬ್ಯಾಂಕ್ ಎಲ್ಲಿಂದ? ಮತ್ತೆ ಸಿಂಡಿಕೇಟ್ ಬ್ಯಾಂಕ್ ಎಲ್ಲಿಂದ? ಅತಿ ಹೆಚ್ಚು ಬ್ಯಾಂಕ್ಗಳನ್ನು ಕೊಟ್ಟಿರುವಂತ ಜಿಲ್ಲೆಯಿಂದ ಪ್ರಾರಂಭ ಆಗಿರೋದು ಯಾವುದು? ಆ ಜಿಲ್ಲೆಯಿಂದ ಬಂದು ಸುಮ್ಮನೆ ನಾವು ಮಾಡಿದೀವಿ ಅಂತ ಇಟ್ಕೊಂಡ್ರೆ ಸಾಕ? ದೊಡ್ಡದಾಗಿ ಮಾಡಬೇಕು. ನಮ್ಗೆ ಲಂಚ ಕೊಟ್ಟು ನಾವು ಮಾಡ್ಲಿಕ್ಕೆ ನಮ್ಗೆ ಯಾವತ್ತೂ ಆಗ್ತಿತ್ತು. ಇನ್ನೂ ಕೂಡ ಕೆಲವರಿಗೆ ಶೇರ್ ಸರ್ಟಿಫಿಕೇಟ್ ಇನ್ನೂ ಬಂದಿಲ್ಲ, ಶೇರ್ ಸರ್ಟಿಫಿಕೇಟ್ ಬಂದಿಲ್ಲ ಅಂತ ಹೇಳ್ತಾ ಇದೀವಿ. ನಾವು ಅಲ್ಲಿ ಲಂಚ ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ, ಹಾಗಾಗಿ ಡಿಲೇ ಮಾಡಿದೀವಿ. ಇವತ್ತು ನಮ್ಗೆ ನಮ್ಮ ಲೈಸೆನ್ಸ್ ಸಿಗ್ತಾ ಇದೆ ನಾಳೆಗೆ. ಯಾಕೆಂತ ಹೇಳಿದ್ರೆ ನಾವು ಅಲ್ಲಿ ಹಣ ಕೊಟ್ಟು ಮಾಡಿದ್ರೆ ಮತ್ತೆ ನಾವು ಹೇಗೆ ತಿಳ್ಕೊಳ್ಳೋದು ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ, ರೈಟಾ? ಅದಕ್ಕಾಗಿ ಡಿಲೇ ಆಗಿತ್ತು. ಇವತ್ತು ಗೋವರ್ಧನಗಿರಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಆಗ್ತಾ ಇದೆ. ಅದಲ್ಲದೆ ಇದಕ್ಕೆ ನಮ್ಮ ಜಿಲ್ಲೆಗಳಿಗೆ ಮಲ್ಟಿ ಸ್ಟೇಟ್ಗೆ ಹೋಗೋದಕ್ಕೆ ತಯಾರಾಗ್ತಾ ಇದೆ. ಹಾಗಾಗಿ ನಾವು ಇನ್ನೊಂದು ಡಿಸ್ಕಷನ್ ಮಾಡಿರುವಂತದ್ದು, ಇಲ್ಲಿ ಡಿಜಿಟಲ್ ಆಗಿ ನಾವು ರೀಚ್ ಆಗಿ ಇದು ಡಿಜಿಟಲ್ ಕರೆನ್ಸಿ ಆಗಿರ್ಲಿ ಅಂದ್ರೆ ಕಲ್ಪನೆ ನಮ್ದು ಬಹಳ ದೊಡ್ಡದಿದೆ, ಉಚ್ಚರ ಕಲ್ಪನೆ ಅಂತ ಹೇಳ್ಬೋದು. ಇವತ್ತು ನಾವು ಎಲ್ಲಿ ಕೂತು ನಾವು ಮಾತಾಡ್ತಾ ಇದ್ದೀವಿ? ಬೆಂಗಳೂರಿನಲ್ಲಿ ಕೂತು ಮಾತಾಡ್ತಾ ಇದ್ವಿ. ನಾವು ಅಲ್ಲಿ ಹೋದಾಗ ನಮ್ಗೆ ಅಲ್ಲಿ ಏನ್ ಬೇಕಿತ್ತು? ಥೈಲ್ಯಾಂಡ್ ಅಲ್ಲಿ ಹಣ ಬಾತ್, ನಮ್ಮ ರೂಪಾಯಿಗೆ ಬೆಲೆ ಇರಲಿಲ್ಲ, ಬಾತ್ ಬೇಕಿತ್ತು. ಇನ್ನೊಂದು ಕಂಟ್ರಿಗೆ ಹೋದಾಗ ಇನ್ನೊಂದು ಬೇಕು. ಆದ್ರೆ ಎಲ್ಲದಕ್ಕೂ ಒಂದೇ ಒಂದು ಕರೆನ್ಸಿ ಬೇಕು. ಅದನ್ನ ಒಬ್ಬ 2009ರಲ್ಲಿ ಒಬ್ಬ ಬಿಟ್ಕಾಯಿನ್ ಅಂತ ಮಾಡಿದ್ದ. ಸೊ ನಾವು ನೋಡೋಣ, ಏನಾದ್ರೂ ಒಂದು ನಮ್ಮಿಂದೂ ಆಗುತ್ತೆ, ಖಂಡಿತ ಆಗುತ್ತೆ. ನಾವೆಲ್ಲರೂ ಸೇರಿದ್ರೆ ಖಂಡಿತ ನಾವು ವಿರೋಧಿಗಳಲ್ಲ, ನಾವು ಬೇರೆಯವರ ಬಗ್ಗೆ ವಿರೋಧಿಗಳಲ್ಲ. ನಮ್ಮ ದೇಶದಲ್ಲಿ ಅದಕ್ಕೆ ಪರ್ಮಿಷನ್ ಬರಬೇಕು. ಡಿಜಿಟಲ್ ಕರೆನ್ಸಿಗೆ ದೇಶ ಅನುಮತಿ ಕೊಡಬೇಕು. ಆವತ್ತು ನಾವು ಇದಕ್ಕೂ ಹೋಗೋಣ, ರೈಟಾ? ನಿಮ್ಮದು ಯಾವುದಾದ್ರೂ ಕೋಆಪರೇಟಿವ್ ಸೊಸೈಟಿಯಲ್ಲಿ ಡೆಪಾಸಿಟ್ ಮೆಷಿನ್ ಮತ್ತು ಅಲ್ಲಿ ವಿಡ್ರಾಲ್ ಮಾಡುವಂತ ATM ಅನ್ನ ಯಾರೆಲ್ಲ ನೋಡಿದ್ದೀರಿ? ಯಾವ ಸೊಸೈಟಿಯಲ್ಲಿದೆ? ಯಾವ ಸೊಸೈಟಿ? ಸೊಸೈಟಿಯಲ್ಲಿ ಕಮ್ಮಿ. ಆದ್ರೆ ನಿಮ್ಗೆ ಆ ಸರ್ವಿಸ್ ಅನ್ನ ಒಂದರಲ್ಲಿ ಕೊಟ್ರೆ ಓಕೆನಾ? ಅದಕ್ಕೂ ನಾವು ಗೈಡೆನ್ಸ್ ಮಾಡ್ತೇವೆ. ಯಾರಿಗೆಲ್ಲ ಗೊತ್ತಿದೆ ಸಿಬಿಲ್ ಬಗ್ಗೆ? ಸಿಬಿಲ್ ಅಂದ್ರೆ ಯಾರಿಗಾದ್ರೂ ಗೊತ್ತಿದೆಯಾ? ಸಿಬಿಲ್ ಸ್ಕೋರ್ ಬಗ್ಗೆ ಗೊತ್ತಿದೆಯಲ್ಲ? ಆ ಸಿಬಿಲ್ ಸ್ಕೋರ್ ಕಮ್ಮಿ ಇದ್ದವ್ರಿಗೆ ಯಾರಿಗಾದ್ರೂ ಸಾಲ ಸಿಗುತ್ತಾ? ಸರ್, ಆ ಸಿಬಿಲ್ ಅನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಸಾಲ ಕೊಡುವಂತ ಸಂಸ್ಥೆ ಯಾವ್ದಾದ್ರು ಬೇಕಾ? ಎಸ್, ಅದಕ್ಕೆ ನಾವು ವ್ಯವಸ್ಥೆ ಯಾರಿಗಾದ್ರೂ ಸಾಲ ಬೇಕು, ಸಾಲ ಸೌಲಭ್ಯ ಬೇಕು ಅಂತ ಇರುವವರಿಗೆ ಸಾಲ ಕೊಟ್ಟು ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ ಗೋವರ್ಧನಗಿರಿಯಲ್ಲಿ ಬರುತ್ತೆ. ಇದರ ಬಗ್ಗೆ ಸಾಕಲ್ಲ? ನೆಕ್ಸ್ಟ್ ಹೋಗೋಣ. ಓಕೆ ಅಲ್ಲ?